ಬೀದರ್ ಜಿಲ್ಲೆಯಲ್ಲಿ ಕಬ್ಬಿಗೆ ಬೆಂಬಲ ನೀಡಲು ಆಗ್ರಹಿಸಿ ತೀವ್ರ ಪ್ರತಿಭಟನೆಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಎಎಪಿ ನಾಯಕರು, ವಕೀಲರ ಸಂಘ ಸೇರಿ ಹಲವು ಸಂಘಟನೆಗಳ ಸಾಥ್. ಒಂದು ರೀತಿ ರಾಜಕೀಯ ತೆರವು ಪಡೆದ ರೈತರ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದರೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ. ರಾಜಕೀಯ ಮಾಡಬೇಡಿ ಎಂದು ಮೈಕ್ನಲ್ಲಿ ಬೇಡಿಕೊಳ್ಳುತ್ತಿದ್ದ ಸಂಘಟನೆ ಹೋರಾಟಗಾರರು. ಕೋರ್ಟ್ ಕಲಾಪ ತೆರವುಗೊಳಿಸಿ ಹೋರಾಟಕ್ಕೆ ಸಾಥ್ ನೀಡಿದ ವಕೀಲರು. ಹೌದು, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಜಿಲ್ಲೆಯ ರೈತರಿಂದ ಬೆಂಬಲ ಬೆಲೆಗೆ ಆಗ್ರಹಿಸಿ ತೀವ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಅನೇಕ ಸಂಘಟನೆಗಳು ಭಾಗವಹಿಸಿದವು. ಈ ಕಡೆ ಶಾಸಕರು ಸಹ ರೈತರ ಎತ್ತಿನ ಬಂಡಿ ಏರಿ ಹೋರಾಟದಲ್ಲಿ ಶಾಮೀಲಾದರೆ, ಒಂದು ಕಡೆ ಮಾಜಿ ಸಚಿವರು ತನ್ನ ಗೃಹ ಕಚೇರಿಯಿಂದ ತನ್ನ ನೂರಾರು ಕಾರ್ಯಕರ್ತರೊಂದಿಗೆ ಹೋರಾಟದಲ್ಲಿ ಶಾಮೀಲಾಗಿ ರೈತರ ಜೊತೆ ಹೆಜ್ಜೆ ಹಾಕಿದರು. ಹಾಗೂ ಈ ಪ್ರತಿಭಟನೆಯಲ್ಲಿ ಕೋರ್ಟ್ ಕಲಾಪ ಬಿಟ್ಟು ವಕೀಲರ ಸಂಘವು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅನ್ನದಾತರ ನ್ಯಾಯಕ್ಕಾಗಿ ಆಗ್ರಹಿಸಿದರು. ಮತ್ತು ಯುವ ಕ್ರಾಂತಿ ಸಂಘಟನೆ ರಾಜ್ಯಾಧ್ಯಕ್ಷ ಗುಂಡು ರೆಡ್ಡಿ, ಆಮ್ ಆದ್ಮಿ ಪಕ್ಷದ ಮುಖಂಡ ಬ್ಯಾಂಕ್ ರೆಡ್ಡಿಯೂ ಸಹ ರೈತರೊಂದಿಗೆ ಕಾಣಿಸಿಕೊಂಡರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಯಾಕ್ಟರಿಗಳ ಮಾಲೀಕರ ಜೊತೆಗೂಡಿ ಸಭೆ ನಡೆಸಿ ಬೀದರ್ನಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡುವಂತೆ ಆಗ್ರಹಿಸಿದರು. ಹುಮ್ನಾಬಾದ್ ತಾಲೂಕಿನ ಯುವ ಹಿರಿಯ ಮಹಿಳಾ ವಕೀಲರು ಅನ್ನದಾತರಿಗೆ ಸಹಕರಿಸಿ ತನ್ನ ಒಂದು ದಿನದ ಕೆಲಸಕ್ಕೆ ಬ್ರೇಕ್ ಹಾಕಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರೈತರಿಗೆ ಕಬ್ಬು ಹಾಕಿದ ತಕ್ಷಣವೇ ಬಿಲ್ ಆಗಬೇಕು, ಕಬ್ಬಿಗೆ ಸರಿಯಾಗಿ ತೂಕ ಆಗಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಬಿಎಸ್ಎಸ್ಕೆ ಶೀಘ್ರವಾಗಿ ಪ್ರಾರಂಭಿಸಬೇಕೆಂದು ವಕೀಲರು ಆಗ್ರಹಿಸಿದರು. ಇದೇ ವೇಳೆ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ತಡೆಯಲು ಮುಂದಾದ ಅನ್ನದಾತರನ್ನ ಪೊಲೀಸರು ತಡೆದು ಹಳೆ ತಹಶೀಲ್ದಾರ್ ಕಚೇರಿ ಹತ್ತಿರ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿದರು. ಸ್ಥಳಕ್ಕೆ ಧಾವಿಸಿದ ಜಿಲ್ಲಾಧಿಕಾರಿಗಳು ರೈತರ ಮನವೊಲಿಸಲು ಪ್ರಯತ್ನಿಸಿದರು. ಫ್ಯಾಕ್ಟರಿ ಮಾಲೀಕರ ಜೊತೆಗೆ ಮಾತನಾಡಿ ಈಗಿರುವ ಬೆಲೆಗೂ ಹೆಚ್ಚಿನ ಬೆಲೆ ನೀಡಲು ಒತ್ತಾಯಿಸುವುದಾಗಿ ಭರವಸೆ ನೀಡಿದರು. ಶೀಘ್ರದಲ್ಲಿ ರೈತರ ಸಭೆ ಕರೆಯುವುದಾಗಿ ಭರವಸೆ ನೀಡಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನೀವು ನಮ್ಗೆ ರೇಟ್ ಕೇಳ್ತಾ ಇದ್ದೀರಿ, ಬೆಳಗಾವಿನಲ್ಲಿ 3,200 ರೂಪಾಯಿ ಕೊಟ್ಟಿದ್ದಾರೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ರಿಕವರಿ ರೇಟ್, ಶುಗರ್ ರಿಕವರಿ ರೇಟ್ ಜಾಸ್ತಿ ಇದೆ. ನಿಮ್ದು ಶುಗರ್ ರಿಕವರಿ ರೇಟ್ ಬಗ್ಗೆ ಕೂಡ ಪ್ರಾಬ್ಲಮ್ ಇದೆ. ಸೇಮ್ ರೇಟ್ 2850 ತನಕ ಇದು ಡಿವೈಡ್ ಆಗುತ್ತೆ. ಯಾಕಂದ್ರೆ 1% ಕಮ್ಮಿ ಆದ್ರೆ ನಾವು 3 ರೂಪಾಯಿ 46 ಪೈಸೆ ಕಮ್ಮಿ ಮಾಡಬೇಕಾಗುತ್ತೆ. 200 ರೂಪಾಯಿಯಿಂದ 346 ರೂಪಾಯಿ ನೀವೇ ಕಡಿಮೆ ಮಾಡಿದ್ರೆ 28,800 ತನಕ ಬರ್ತಾ ಇದೆ. ಅದುವರೆಗೂ ಫ್ಯಾಕ್ಟರಿಗಳು ಒಪ್ಪಿದ್ದಾರೆ. ನಿಮ್ ಪರವಾಗಿ ನಾವು ಇವತ್ತು ಇಲ್ಲಿ ಅದಕ್ಕೆ ಬಂದಿದ್ದೀವಿ. ಇನ್ನು ಆ ರೇಟ್ ಇನ್ನೂ ಹೆಚ್ಚು ಮಾಡಕ್ಕೆ ಅವರಿಗೆ ಒತ್ತಡ ಹಾಕಿ ನಾಳೆ ನಿಮ್ದು ಮೀಟಿಂಗ್ ಕರೆದು ಫೈನಲ್ ಮಾಡ್ತೀವಿ ಅಂತ. ಸಮಾಜದಲ್ಲಿ ಉಳಿಬೇಕು ಅಂದ್ರೆ ನಾವು ಸಮಾಜದ ಜೊತೆಯಲ್ಲಿನೇ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದು ನೀವು ಏನ್ ಮಾಡಿದ್ದೀರಿ, ಎತ್ತಿ ಬಂದ್ ಮಾಡಿ ನಾಳೆ ಆ ರೇಟ್ ಇನ್ನೂ ಹೆಚ್ಚು ಮಾಡಿ ನಾವು ಫೈನಲ್ ಮಾಡ್ತೀವಿ ಅಂತ ನಿಮ್ಗೆ ಆಶ್ವಾಸನೆ ಇವತ್ತು ಕೊಡ್ತಾ ಇದ್ದೀವಿ. ಹೋರಾಟ ನಮ್ಮ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ಸಾಕಷ್ಟು ರೈತರು ತೊಂದರೆಯಲ್ಲಿದ್ದಾರೆ. ಮೊನ್ನೆ ಪರಿಹಾರ ಕೊಟ್ಟಿದ್ದಾರೆ. ಅದು ಜಿಲ್ಲೆಯಲ್ಲಿ ಮಲ್ತಾಯಿ ಧೋರಣೆ ತೋರಿ ಲಾಸ್ಟಿಗೆ ನಮ್ಮ ಹುಮ್ನಾಬಾದ್ ಬಸವಕರ ಲಾಸ್ಟಿಗೆ ಬಂದಿದೆ. ಇನ್ನು ಇನ್ಸೂರೆನ್ಸ್ ದುಡ್ಡು ಬಂದಿಲ್ಲ. ಆಮೇಲೆ ಕಬ್ಬಿನ ಬೆಲೆ ನಿಗದಿತ ಬೆಂಬಲ ಸರ್ಕಾರ ಸೂಚಿಸಿದ್ರು, ಈ ಕಾರ್ಖಾನೆ ಓನರ್ಗಳು ನಿಗದಿತ ಬೆಂಬಲ ಇನ್ನ ನೀಡ್ಲಿಕ್ಕೆ ಒಪ್ತಾ ಇಲ್ಲ. ಅದ್ರ ವಿರುದ್ಧ ಇವತ್ತು ರೈತ ಸಂಘಟನೆ ಹೋರಾಟಕ್ಕೆ ಇಳಿದಿತ್ತು. ಅದಕ್ಕೆ ನಮ್ಮ ಯುವ ಕ್ರಾಂತಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಯಾವುದೇ ಕಂಡೀಷನ್ ಇಲ್ಲದೆ
ನಾವು ರೈತ ಸಂಘಟನೆ ಪರ ನಾವು ಮೊದಲು ಇದ್ದೀವಿ, ಈಗೂ ಇದ್ದೀವಿ, ಮುಂದೆ ಇರ್ತೀವಿ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ. हुमनाबाद तालुका बार एसोसिएशन के एडवोकेट, सारे नौजवान एडवोकेट्स और सीनियर एडवोकेट, सारे एडवोकेट्स यहाँ पर रईत भाइयों को बेंबल देने के लिए हम सब यहाँ पर जमा हुए हैं और हमें बहुत खुशी है आज जय जवान इस नारे के साथ हम सब वकीलों आज हम हमारे कोर्ट में बाइकआउट कर आज हमारे किसान भाइयों को सपोर्ट करने के लिए हम आज रोड पर उतरे हैं। किसानों को इंसाफ मिले, इसी एक उद्देश्य से हम सब एक होकर यहाँ पर हम मौजूद हैं और हमारे बार के अध्यक्ष, सेक्रेटरी और उपाध्यक्ष और सीनियर एडवोकेट महादेवप्पा सर और हमारे नूला सर और सारे प्रभाकर नागड़े वकील साहब और जो है हमारे देवेंद्र और हमारे लेडी एडवोकेट्स सारे यहाँ पर एक हुए हैं। इसी सिलसिले में बहुत खुशी होती है कि किसानों को आज इंसाफ मिलेगा। ನಮ್ಮ ರೈತರ ಸಲುವಾಗಿ ನಮ್ಮ ವಕೀಲರೆಲ್ಲ ಅಣ್ಣ ತಮ್ಮದರೆಲ್ಲ ಬೈಕಾಟ್ ಮಾಡಿದ್ದೇವೆ, ನಮ್ಮ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಭಾರತ ದೇಶದಲ್ಲಿ 170 ಮಂದಿ ರೈತರು ಅದಾರ. ಆದ್ರೆ ರೈತರು ಇವತ್ತಿನವರೆಗೆ ಯಾರು ರಾಜಕೀಯದವರು ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಯಾವುದೇ ಕಾರ್ಖಾನೆದವರು ಸಪೋರ್ಟ್ ಮಾಡ್ತಾ ಇಲ್ಲ, ಮೋಸ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಇವತ್ತು ಅವರು ಶುಗರ್ ಕೇನ್ ಗ್ರೋವರ್ಸ್ ಏನಾರ ಸಕ್ಕರೆ ಕಬ್ಬು ಬೆಳೆಗಾರಿಗೆ ನಾವು ಸಪೋರ್ಟ್ ಮಾಡೋ ಸಲುವಾಗಿ ನಾವು ಇವತ್ತು ರೋಡಿಗೆ ಬಂದೀವಿ. ರೋಡಿ ಅಂದ್ರೆ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇವತ್ತು ಏನೇ ಆದ್ರೂ ಕೂಡ ಒಂದು ಪೆನ್ ಇದ್ರೂ ಕೂಡ ಒಂದು ಪೆನ್ ತಗೊಂಡ್ರೆ ಎಕ್ಸಾಂಪಲ್ ಇವತ್ತು ಒಂದು ಇದಕ್ಕೆ MRP ಅದ. MRP ಅಂದ್ರೆ ಇದಕ್ಕೆ ಕಡಿಮೆ ಯಾರು ಕೊಡಂಗಿಲ್ಲ. ಸಪೋಸ್ ತಿಳ್ಕೊರಿ, ನೀವು ಒಂದು ಮೆಡಿಕಲ್ ಹೋಗ್ರಿ, ಬಾರಿಗೆ ಹೋಗ್ರಿ, ಎಲ್ಲಿರ ಹೋಗ್ರಿ, ಎಲ್ಲರಿಗೂ MRP ಅದ. ಆದ್ರೆ ಕಬ್ಬಿನ ಬೆಳೆಗಾರರಿಗೆ ಒಕ್ಕಲಿಗರಿಗೆ ಏನೋ ಯಾವುದೇ ರೀತಿ ಒಂದು ಸಿಂಗಲ್ ಪೈಸೆ MRP ಇಲ್ಲಿವರೆಗೆ ಯಾವ ಗೌರ್ಮೆಂಟು ಮಾಡಿಲ್ಲ. ನಾ ಕಾಂಗ್ರೆಸ್ ಇರಲಿ, BJP ಇರಲಿ, ಯಾರೇ ಇರಲಿ MRP ಯಾರು ಇಲ್ಲಿವರೆಗೆ ಟ್ರೈ ಮಾಡೇ ಇಲ್ಲ. ಅಷ್ಟಾದ್ರೂ ಕೂಡ ನಮ್ಮ ರೈತರು 70%, 170% ಇದ್ರೂ ಕೂಡ ಅವ್ರಿಗೆ ಅನ್ಯಾಯ ಯಾರ್ಯಾರು ಇದು ಮಾಡ್ತಾ ಇಲ್ಲ, ಸಾಲ್ವ್ ಮಾಡ್ತಾ ಇಲ್ಲ. ಅದು ಸಲುವಾಗಿ ಏನಪ್ಪ ನೀವು ಕಬ್ಬಿಗೆ ಏನು ಮಾಡ್ತಾ ಇದ್ದಾರೆ, ಕಬ್ಬು ಬೆಳೆಗಾರರಿಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ 3,500 ರೂಪಾಯಿ ಪರ್ ಟನ್ನಿಗೆ ಕೊಡಬೇಕು. ಯಾಕಂತಂದ್ರೆ ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ ನಾವು, ಕಬ್ಬು ಬೆಳಿತೀವಿ, ಕಬ್ಬು ಆಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದ್ರೆ ನಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅರ್ಧ ಕೊಡ್ತಾರೆ, ನೆಕ್ಸ್ಟ್ ಅರ್ಧ ಮತ್ತೆ 1 ವರ್ಷ, 2 ವರ್ಷ, 3 ವರ್ಷ ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಅನ್ಯಾಯ ಆಗ್ತದೆ. ಅದ್ರ ಸಲುವಾಗಿ ತಾವೇನು ಮಾಡಬೇಕು ಅಂತಂದ್ರೆ ಇವತ್ತು ಸರ್ಕಾರದವರು ಎಚ್ಚೆತ್ತು ಏನೋ 50 ರೂಪಾಯಿ ಘೋಷಣೆ ಮಾಡೀನಿ, 20 ರೂಪಾಯಿ ಘೋಷಣೆ ಮಾಡೀನಿ, ಅದು ಯಾರಿಗೋ ಕೊಟ್ಟಂಗಪ್ಪ ಸುಮ್ಮನೆ ನಾಮಕೆ ಅವಸ್ಥೆ. ಆ್ಯಕ್ಚುಲಿ ಏನಂದ್ರೆ ಕರೆಕ್ಟಾಗಿ ತೂಕ ಮಾಡಿಕೊಂಡು ರೈತರ ಸಮಸ್ಯೆ ಏನದ ಅದನ್ನು ಬಗೆಹರಿಸ್ಕೊಳ್ಬೇಕಂತೇಳಿ ತಮ್ಮ ನಾವು ರೈತರು ಸಪೋರ್ಟ್ ಮಾಡಿ ಇಲ್ಲಿ ಬಂದೀವಿ. ಸಕ್ಕರೆಗೆ ಏನಪ್ಪ ಅಂದ್ರೆ 3,500 ರೂಪಾಯಿ ಕೊಡಬೇಕು. ಅದು ಮತ್ತು ಶೀಘ್ರದಲ್ಲಿ ಕಬ್ಬು ಹಾಕಿದ ಕ್ಷಣ 15 ದಿನದಲ್ಲೇ ರೈತರಿಗೆ ಕಬ್ಬಿನ ಹಣವನ್ನು ಕೊಡಬೇಕು. ಯಾಕಂದರೆ ರೈತರು ಕಂಗಾಲಾಗಿದ್ದಾರೆ. ಆದ್ದರಿಂದ ರೈತರಿಗೆ ಸರ್ಕಾರ ಸಹಾಯ ಮಾಡಬೇಕು ಎಂದು ನಾವು ನಮ್ಮ ವಕೀಲ ಸಂಘದಿಂದ ಮನವಿ. SSK ಫ್ಯಾಕ್ಟರಿ ಪುನರಾರಂಭ, ಅದೇ ರೀತಿ ನಮ್ಮ ರೈತರಿಗೆ 3,500 ರೂಪೀಸ್ ಆಗಬೇಕು ಅಂತ ನಮ್ಮ ವಕೀಲರು ಇವತ್ತು ನಾವು ಎಲ್ಲರೂ ಒಂದಾಗಿ ಇವತ್ತು ಇದು ಮಾತು ಎತ್ತಿ ಹೇಳ್ತಾ ಇದ್ದೀವಿ. ಅದೇ ರೀತಿ ಇವತ್ತೇನಿದೆ ನಮ್ಮ BSSK ಫ್ಯಾಕ್ಟರಿ ಏನಿದೆ ಹಲಿಕೇಳ್ಬಿ ಅದು ಬಂದಾಗಿದೆ, ಅದನ್ನು ಪುನಃ ಆರಂಭ ಆಗಬೇಕು. ಇವತ್ತು ಕಬ್ಬಿನ ದರ 3,500 ರೂಪಾಯಿ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಇರ್ತಕ್ಕಂಥ ಕಾರ್ಖಾನೆಗಳು ಕರ್ನಾಟಕದಲ್ಲಿರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲೇ ಇರಲಿ ಆದರೆ ನಮ್ಮ ರೈತರ ಕಬ್ಬು ಹೋದಂಥ ಬೆಳೆಗೆ ಸೂಕ್ತ ಬೆಲೆಯನ್ನು ಕೊಡೋಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು. ರೈತರಿಗೇನಪ್ಪ ಅಂತಂದ್ರೆ ಯಾವುದೇ ಇವತ್ತು ರೈತರಿಗೆ ಇವತ್ತು ನಮ್ಮ ಹಿರಿಯ ವಕೀಲರು ಹೇಳಿದ್ರು, ಯಾವುದೇ ಒಂದು ಮಾರ್ಕೆಟ್ದಾಗ ಯಾವುದೇ ಒಂದು ವಸ್ತು ಬರಬೇಕಾದ್ರೆ ಅದ್ರಿಗೆ MRP ಬರ್ತದೆ. ಆದರೆ ಬೆಳೆದಂಥ ರೈತರಿಗೆ ಯಾವುದೇ MRP ಇಲ್ಲ. ಇವ್ರು ಏನು ದಲ್ಲಾಳಿಗಳು ಅದಾರ, ಅವ್ರು ತೊಗೊಂಡು ನಮಗೇನಪ್ಪ ಮೋಸ ಮಾಡ್ತಾ ಇದ್ದಾರೆ. ರೈತರ ಜೊತೆ ನಾವೆಲ್ಲ ಇರ್ತೀವಿ. ಮತ್ತು ಇವತ್ತಿನ ದಿವಸ ಏನಾಗಿದೆ, ಬೆಂಬಲ ಬೆಲೆ 3,500 ರೂಪಾಯಿ ರೈತರಿಗೆ ಕೊಡಬೇಕು. ಇನ್ನು ಮುಂದಿನ ಉಗ್ರವಾದ ಹೋರಾಟದಲ್ಲೂ ಕೂಡ ನಾವೆಲ್ಲ ತಾಲೂಕಾ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರು ನಿಮ್ಮ ಜೊತೆ ಇರ್ತೇವೆ. ಯಾಕಂದ್ರೆ ಈ ದೇಶಕ್ಕೆ ರೈತರೇ ಬೆನ್ನೆಲುಬಾಗಿದ್ರಿ. ಮತ್ತು ನೀವು ಬೆಳೆದಂಥ ಬೆಳೆಗೆ ಬೆಂಬಲವಾಗಿ ಸರ್ಕಾರ ಯಾವುದೇ ಸರ್ಕಾರ ಘೋಷಣೆ ಮಾಡ್ತಾ ಇಲ್ಲ. ಆ ಘೋಷಣೆ ಮಾಡ್ಬೇಕಂತೇಳಿ ಈ ನಾವೆಲ್ಲ ವಕೀಲರ ಮೂಲಕ ತಾಲೂಕು ವಕೀಲರ ಸಂಘದ ವತಿಯಿಂದ ನಿಮಗೆಲ್ಲ ಬೆಂಬಲ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರ್ತದೆ ಅಂತ ಹೇಳಿ ನಾನು ವಿಜಯಕುಮಾರ್ ನಾತೆ ನಮಸ್ಕಾರ. 50 ರೂಪಾಯಿ ಅಂತ ಹೇಳಿದ್ದಾರೆ. ಆದರೆ ನಾವು ಕರ್ನಾಟಕದಲ್ಲಿದ್ದೆವು. ಕರ್ನಾಟಕದಲ್ಲಿರುವಂಥ ನೀರು, ಜಲ ಎಲ್ಲ ಗಾಳಿ ಎಲ್ಲ ಒಂದೇ ಇದೆ. ಇವತ್ತು ಆ ಕಡೆ ಅಂತಿಗೆ 3,200 ರೂಪಾಯಿ ಅಥವಾ 3,300 ರೂಪಾಯಿ ಕೊಡ್ಲಿಕ್ಕೆ ರೆಡಿಗಿದ್ದಾರೆ. ಇವತ್ತು ಆ ನೀರು ಈ ನೀರು ನೋಡಿದ್ರೆ ಎಲ್ಲ ಒಂದೇ ಇದೆ. ಆದರೆ ಇಲ್ಲಿ ಬೆಳೆಸೋ ಕಬ್ಬನು ಅಲ್ಲಿ ಬೆಳೆಸೋ ಕಬ್ಬನು ಒಂದೇ ಇದೆ. ಆದರೆ ನಮಗೆ ಯಾಕೆ ಬೇರೆ ರೀತಿಯಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ? ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ನಾವಂತಿಗೆ ಎಲ್ಲರೂ ಕೂಡಿಂತಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೆವು. ಇವತ್ತು ನಾವೆಲ್ಲರೂ ಮಾಡೋ ಉದ್ದೇಶನೇ ರೈತರ ಪರವಾಗಿದೆ. ರೈತರ ಬೆನ್ನೆಲುಬಾಗಿ ನಿಂತು ನಾವಂತಿಗೆ ಹೋರಾಟ ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೆವು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನು ದಕ್ಷಿಣ ಕರ್ನಾಟಕದಲ್ಲಿ ಏನು ಕೊಟ್ಟಂಥ ಪ್ರೈಸ್
ನಮಗೆ ಕೊಡಲಿಲ್ಲ ಅಂದರೆ ನಾವು ಸತ್ಯಾಗ್ರಹ ಏನು ಕಂಟಿನ್ಯೂ ಆಗಿ ಮಾಡ್ತೀವಿ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇವತ್ತು ನಾವು ಹುಟ್ಟಲ್ಕಿಂತ ಪೂರ್ವದಲ್ಲಿ BSSK ಫ್ಯಾಕ್ಟ್ರಿ ಇತ್ತು, ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು BSSK ಫ್ಯಾಕ್ಟ್ರಿ ಅದೇನು ಅಲ್ಲಿ ಯಾವುದು ಒಂದು ಮಷಿನರೀಸ್ ಇಲ್ಲ, ಏನೂ ಇಲ್ಲ. ಇದಕ್ಕೆಲ್ಲ ಕಾರಣ ಅಂದರೆ ಇಲ್ಲಿರುವಂಥ ಎಲ್ಲ ಏನು ಲೀಡರ್ಸ್ ಇದ್ದಾರೆ, ಲೋಕಲ್ ಲೀಡರ್ಸ್ ಇದ್ದಾರೆ, ಅವರೆಲ್ಲ ಇವತ್ತಂತಿಗೆ ನಮ್ಮ ಕಾರ್ಖಾನೆ ಮುಚ್ಚಲಿಕ್ಕೆ ಅವರೇ ಕಾರಣ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಇದ್ದಂಥ ಆಡಳಿತ ಮಂಡಳಿಯೂ ಸಹ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಅದಕ್ಕೆ ನಂದೊಂದು ಸರ್ಕಾರದಲ್ಲಿ ವಿನಂತಿ ಏನದಂದ್ರೆ ಈ ಮುಂಬರುವ ದಿನಗಳಲ್ಲಿ BSSK ಫ್ಯಾಕ್ಟ್ರಿನೂ ಮತ್ತು ಅದಕ್ಕೆ ಸ್ಟ್ಯಾಂಡ್ ಮಾಡ್ಬೇಕಂತೇಳಿ ನಂದು ಮನವರಿಕೆ ಇದೆ ಅಂತೇಳಿ ನಾನು ಭಾಳ ವತಿಯಿಂದ ನಾನು ನಿಮ್ಮಲ್ಲಿ ಕಳಕಳಿಯನ್ನು ಕೇಳ್ಕೊತಾ ಇದ್ದೀನಿ. ಜೈ ಕಿಸಾನ್ ಅಂತ ನಾರಾ ಹೇಳುತ್ತಾ ಇವತ್ತು 12/11/2025 ರೈತರು ಹಮ್ಮಿಕೊಂಡಂಥ ಪ್ರತಿಭಟನೆಗೆ ಕಬ್ಬಿನ ಬೆಂಬಲ ಬೆಲೆ ಮತ್ತು ಬೆಳೆ ಹಾನಿ ನಷ್ಟದ ಬಗ್ಗೆ ಏನು ಹಮ್ಮಿಕೊಂಡಿರೋ ಅವ್ರಿಗೆ ಏನದ ನಮ್ಮ ತಾಲೂಕಾ ಹುಮ್ನಾಬಾದ್ ಸಂಘದಿಂದ ನ್ಯಾಯಾಲಯದ ಸಂಘದಿಂದ ಏನದ ಅಂದರೆ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತಾ ಎಲ್ಲ ವಕೀಲರು ಏನದ ಅಂತಂದ್ರೆ ಇವತ್ತು ಕಲಾಪಗಳನ್ನು ಬಹಿಷ್ಕರಿಸಿ ರೈತರ ಏನು ಬೆಂಬಲ ಬೆಲೆ ಅದ ನಮ್ಮ ನಾಡಿನ ನಮ್ಮ ದೇಶದ ಏನು ಬೆನ್ನೆಲುಬಾಗಿ ನಿಂತ ರೈತರು ಅವ್ರಿಗೆ ಏನಾದ ಬೆಂಬಲ ಸೂಚಿಸಲಿಂದ ಏನದಂದ್ರೆ ಇಲ್ಲೆಲ್ಲರೂ ವಕೀಲರು ಸಂಘ ಏನದಂದ್ರೆ ಇಲ್ಲಿ ನಾವು ಇದು ಇದ್ದೆವು ವರ್ಷಗಂಟ್ಲೆ ದುಡ್ಡು ನಾವು ರೈತರಿಗೆ ಬೆಳೆದು ಫ್ಯಾಕ್ಟ್ರಿ ಹಾಕಿದಕ್ಕಂಥ ಅಮೌಂಟು ನಮ್ಮ ರೈತರು ಸಿಗ್ತಾ ಇಲ್ಲ. ಯಾಕಂದ್ರೆ ವರ್ಷಗಂಟ್ಲೆ ರೈತರು ದುಡ್ದು ಸಾಲ ಮಾಡಿ ಕಬ್ಬು ಬೆಳೆ ಬೆಳೆಸ್ತಾರ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ತಿಂಗಳಿಗೆ ಅಂದ್ರೆ 15 ದಿನಕ್ಕೊಮ್ಮೆ ರೊಕ್ಕ ಹಾಕಬೇಕು. ಕಬ್ಬು ಹೋಗಿದ ನಂತರ ಕಮ್ಸೆ 6 ತಿಂಗಳಲ್ಲಿ 8 ತಿಂಗಳಾದ್ರೂ ಅಮೌಂಟ್ ಆಗ್ತಾ ಇಲ್ಲ. ಅದಕ್ಕೆ ಕಾರ್ಖಾನೆಯವರು ಒಂದು ಕಾರ್ಖಾನೆಯವರು ಮಾಡಿ ಅವ್ರೇನಂತಿದ್ದಾರೆ, ನಮ್ಮ ಹತ್ರ ನಮ್ದು ಏನು ಇದ್ರೊಳಗಿಲ್ಲ, ನಮ್ಮ ಫ್ಯಾಕ್ಟ್ರಿ ಲಾಸ್ಟ್ನಲ್ಲಿ ಇದೆ ಅಂತ. ಒಬ್ಬ ಫ್ಯಾಕ್ಟ್ರಿ ಲಾಸ್ಟ್ನಲ್ಲಿ ಇದೆ ಅಂದರೆ ಒಬ್ಬ ಮನುಷ್ಯ 10 ಫ್ಯಾಕ್ಟ್ರಿ ಯಾವ ರೀತಿ ಮಾಡ್ಲಿಕ್ಕಾಗುತ್ತೆ? ಒಂದೇ ಫ್ಯಾಕ್ಟ್ರಿ ಲಾಸ್ ಇದೆ ಮುಚ್ಚಬೇಕಲ್ಲವ, ಅಣ್ಣ ಒಮ್ಮೆ 10 ಫ್ಯಾಕ್ಟ್ರಿ ಮಾಡ್ತಾ ಇದ್ದಾನೆ. ಬಟ್ ರೈತರಿಗೆ ಮೋಸ ಮಾಡ್ತಾರೆ ಕಾರ್ಖಾನೆಗಳು. ಅದೇ ಮಾಡಿ ನಾವು ಇವತ್ತು ವಕೀಲರ ಸಂಘದಿಂದ ನಾವು ಬೆಂಬಲ ರೈತರು ಸೂಚಿಸ್ತಾ ಇದ್ದೇವೆ. ಯಾಕಂದ್ರೆ ಇದು ಮುಂದೆ ಬರ್ತಕ್ಕಂಥ ನಾವೆಲ್ಲರೂ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ನಾವು ಇವೆಲ್ಲ ವಕೀಲರ ಮುಖಾಂತರ ನಾವು ಒಂದು ಮೆಮೊರಂ ಕೊಡ್ತಾ ಇದ್ದೇವೆ ತಹಸೀಲ್ದಾರ್ಗೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.